ಕಂಪ್ಲೇಂಟ್ಸ್ ಇರೋದೇ ನಗರ ಆಸ್ಪತ್ರೆ ಮೇಲೆ. ಅದು ಏನಲ್ಲ, ನಾನು ಯಾಕೆ ಹೇಳ್ಬಿಡ್ತೀನಿ ಅಂದರೆ, ಸುರೇಂದ್ರ ಅವರಿದ್ರು ವೈದ್ಯಾಧಿಕಾರಿಯಾಗಿ, ಅವ್ರು ಆಗರ್ದಿಲ್ಲ ಹೋಗರ್ದಿಲ್ಲ. ಅವಾಗ ಬಂದಿದ್ದ ಯಂತ್ರೋಪಕರಣಗಳು ಇನ್ನೂ ತುಕ್ಕು ಹಿಡಿತಾನೆ ಐತೆ. ನಾವು ಕೇಳೋದೇನು ಗೊತ್ತಾ, ನಾವೇನೂ ಕೇಳಲ್ಲ. ಗುಣಮಟ್ಟದ ಆಹಾರ, ಗುಣಮಟ್ಟದ ಶಿಕ್ಷಣ, ಇವೆರಡಿಲ್ಲ ಇದ್ರೆ ದೇಶ ಸುಭದ್ರವಾಗಿರ್ತದೆ. ರಾತ್ರಿ 11 ಗಂಟೆಗೆ ಬರ್ತಾರಂತ ತಿಳ್ಕೊಳ್ಳಿ. ಯಾರು ಇವಾಗ ನಿಮಗೆ ಫೋನ್ ಮಾಡೋಕ್ಕಾಗಲ್ಲ, ಮೇಡಮ್ಗೆ ಫೋನ್ ಮಾಡ್ಬೇಕಾದ್ರೆ ಗಡಿಭಾಗಗಳು ಏನಾದ್ರೆ ಅವ್ರಿಗೆ ಫೋನ್ ಮಾಡ್ಬೋದು. ನಾವು ನಿಮಗೆ ಮಾಡಬೇಕು. 12 ಗಂಟೆ ಆಗಲಿ 1 ಗಂಟೆ ಆಗಲಿ. ನಾವು ಕೇಳ್ತಾ ಇರೋದೇನು ಗೊತ್ತಾ ಸರ್, ನಮಗೆ ಬೇಕಾಗಿರೋದೇನು ಗೊತ್ತಾ, ತುರ್ತು ಪರಿಸ್ಥಿತಿಗಳು, ಹೆರಿಗೆ, ಆಕ್ಸಿಡೆಂಟ್, ಯಾವುದನ್ನ ಈ BP ಶುಗರ್ ಲೋ ಆಗ್ಬಿಟ್ಟು ಬರ್ತಾರೆ, ಅಂಥವ್ರನ್ನ ಸಮರ್ಪಕವಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ರೀತಿ ಇದು ಮಾಡ್ತಾರೆ? ಕಂಪ್ಲೇಂಟ್ಸ್ ಇದೆ ಸರ್, ಬೇಜಾನ್ ಅಲ್ಲ. ನಮಗೂ ಬೇಜಾರಾಗುತ್ತಲ್ಲ ನೋಡಪ್ಪ, 11 ಗಂಟೆಯಲ್ಲಿ ನಿಮ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ಇದಲ್ಲ. ಈಗ ಹೇಳ್ತೀನಿ ಮೇಡಮ್, ಅಲ್ಲಿಗೆ ಹೆಬ್ಬಿಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಇರ್ತಾರೆ, ಅಲ್ಲೇನೋ ಒಂದಿರಲ್ಲ, ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕಳಿಸ್ತಾರೆ ಏನಿಗೆ ಹೆರಿಗೆಗೆ. ಇಲ್ಲಿಗೆ ಬರ್ತಾನೆ, ಇಲ್ಲಿ ಏನು ಮಾಡ್ತಾರೆ ಅಂದರೆ, ಮಗು ಅಡ್ಡ ತಿರ್ಕೊಂಡ್ಬಿಟ್ಟೈತೆ, ಮಗು ಏನೋ ಇದಾಗಿಬಿಟ್ಟೈತೆ, ನಿಮ್ಗೆ ಮಗು ಬೇಕಾ, ನಿಮ್ಗೆ ದುಡ್ಡು ಬೇಕಾ, ನೀವು ಕೋಲಾರ್ಗೆ ಹೋಗಿ ಅಂತ ಹೇಳ್ತಾರೆ. ಕೋಲಾರ SNR ಆಸ್ಪತ್ರೆ ಬಂದರೆ ಅಲ್ಲಿಗೆ ಬಂದು ಫೋನ್ ಮಾಡ್ತಾರೆ, ಸರ್ ಮುಳುಬಾಗ್ಲಲ್ಲಿ ಸಿಕ್ಕಿಲ್ಲ. ನಾವು ಕೇಳೋದೇನಂದ್ರೆ ಎಲ್ಲ ಗೌರ್ಮೆಂಟ್ ಆಫೀಸರ್ ಒಂದು ಹೊಸ ಪೈಲಟ್ ಪ್ರಾಜೆಕ್ಟ್ ಮಾಡ್ತಿದ್ದಾರೆ, RRR ಪ್ರಾಜೆಕ್ಟ್ ಅಂತ ಮಾಡ್ತಿದ್ದಾರೆ. ಇದ್ರಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಯಾವ ಗರ್ಭಿಣಿ ಎಲ್ಲಿಂದ ಹೋದ್ರು ಅವ್ರನ್ನ ಟ್ರ್ಯಾಕ್ ಮಾಡ್ತಾರೆ. ಹೆಬ್ಣೆಯಿಂದ ಮುಳುಬಾಲ್ ಬಂದಿರೋದು ನಿಮಗೆ ಎಷ್ಟು ಗೊತ್ತಿರುತ್ತೋ, ಡಿಸ್ಟ್ರಿಕ್ಟ್ ಅಲ್ಲಿ DC ಗೊತ್ತಾಗುತ್ತೆ. ಹೆಬ್ಣೆಯಿಂದ ಪೇಷಂಟ್ ಈಗ ಮುಳುಬಾಲಿಂದ ಕೋಲಾರ್ಗೆ ಹೋಗೋದ್ರಿಂದ DC ನೋಡ್ತಾ ಇದ್ದಾರೆ. ಇವಾಗ ಅವರು ಒಂದೊಂದೇ ಪಾಯಿಂಟ್ ಹೇಳ್ಬಿಡ್ತಾರೆ. ಫಾಲೋ ಮಾಡ್ತೀವಿ ಎಲ್ಲ ಹಾಸ್ಪಿಟಲ್ ಏನೇನಾಗ್ತದೆ, ಅಪ್ಡೇಟ್ ಆಗ್ತಾ ಇರುತ್ತೆ. ಹೋಗೋಕ್ ಮುಂಚೆ ಕೋಲಾರ್ಗೆ ಹೋದ್ರೆ ಹೋಗೋಕ್ ಮುಂಚೆ ಪೇಷಂಟ್ ಬರ್ತೀನೋ ಕೂಡ ಗೊತ್ತಾಗುತ್ತೆ. ಸೊ ಪ್ರಜ್ಞೆ ಕುಂದನ್ ಬಗ್ಗೆ ನಾವು ಅದಕ್ಕೆ ಸಪರೇಟ್ ಪ್ರೋಗ್ರಾಮ್ ನಡೀತಾ ಇದೆ. ಏನೋ ಪ್ರಾಬ್ಲಮ್ ಆಗಲ್ಲ, ನಮ್ಮ ಆ ಥರನೂ ಪ್ರಾಬ್ಲಮ್ ಆಗುವಂಥ ಸಿಚುವೇಶನ್ ಪ್ರಾಬ್ಲಮ್ ಆಗಲಿ ಅಂತ ಅನ್ಸುತ್ತೆ. ನಾವು ಗಮನಿಸಿದ್ರೆ ಅದನ್ನ ಹೆಂಗೆ ಕರೆಕ್ಟ್ ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ. ಆಮೇಲೆ ಇಲ್ಲೇನಂದ್ರೆ, ಈಗ ನೈಟ್ ಬರ್ತೀವಲ್ಲ, ನೈಟ್ ಬಂದಾಗ ಕಾರ್ಡ್ ಮಾಡ್ಕೊಡ್ತಾರೆ. ಎಲ್ಲ 12 ಗಂಟೆ ಆಗಿರೋ ಮಲಗಿರ್ತಾರೆ, ಚಿಕಿತ್ಸೆ ಸೇರಲ್ಲ, ಅವ್ನು ಎಬ್ಸಾಕೋರು ಇಂಚೆ ಪ್ರಾವಲ್ಲ ಅಲ್ಲಿ ಅಂದರೆ ಹಳ್ಳಿ, ಇಲ್ಲಿ ಗಡಿ ಭಾಗ, ಈ ಕಡೆ ಆಂಧ್ರಾಗೆ ಸೇರ್ಕೊಂಡಿರೋದು ಬರ್ತಾರೆ. ಚೀಟಿ ಹೊರೆಯೋನು 24 ಗಂಟೆ ರಾತ್ರಿ ನೈಟ್ ಶಿಫ್ಟ್ ಮಾಡೋನು ಎದ್ದೇಳಲೇಬೇಕು. ಅದು ಯಾರೇ ಇರಲಿ ಎದ್ದಿರಲೇಬೇಕು, ಚೀಟಿ ಬರ್ಕೊಳ್ಳೇಬೇಕು. ಇಂಚೆ ಪ್ರಾವಲ್ಲ, ಲೇಸನುಂಡು, ಅವ್ರು ಎಬ್ಸಾಕಾಗಲ್ಲ, ಅಲ್ಲಿ ಮಲಗಿರ್ತಾರೋ ಹೇಳೋಕ್ಕಾಗಲ್ಲ. ಅದೊಂದು ಸಮಸ್ಯೆ ಇದೆ. ಬಟ್ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಯಾರು ವೈದ್ಯರು ಇರ್ತಾರೆ, ಇಲ್ಲಿ ಯಾರು ಸಿಬ್ಬಂದಿ ಇರ್ತಾರೆ, ಅವ್ರಿಗೆ ಕಡ್ಡಾಯವಾಗಿ ಐಡೆಂಟಿ ಕಾರ್ಡ್ ಕೊಡಿ. ಅಲ್ಲ, ನಾವು ಯಾಕಂದ್ರೆ ನಿಮಗೆ ಸಲಹೆ ಅಷ್ಟು ಕೂಡ ದೊಡ್ಡವರಲ್ಲ, ಆದ್ರೂ ಹೇಳ್ತೀನಿ. ಈಗ ರಕ್ತ ಪರೀಕ್ಷೆಗಳು ಅವಿ ಬರ್ತವೆ, ಎಮರ್ಜೆನ್ಸಿ ಇಲ್ಲೆಲ್ಲ ಇರ್ತದೆ. ಈಗ ಬ್ಲಡ್ ಅಂತ ಅಲ್ಲಿ ಬರ್ತೀವಿ, ಬ್ಲಡ್ ಬೇಕಾದ್ರೆ 50-100 ರೂಪಾಯಿ ತೊಗೊಂಡು ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಅದಾಗಲ್ಲ. ಈಗ ನಾನು ಎಕ್ಸ್ಚೇಂಜ್ ಕೊಟ್ಟರೆ ಕೊಡಬೇಕು, ಇಲ್ಲ ಎಮರ್ಜೆನ್ಸಿ ಇದೆ ರಕ್ತ ಕೊಡಲೇಬೇಕು. ಗರ್ಭಿಣಿ ಬರ್ತಾರೆ, ಇಲ್ಲ ಹಳ್ಳಿಯಿಂದ ಬರ್ತಾರೆ, ಯಾವುದೋ ಏನೋ ಒಂದು ನಾಯಿ ಕಚ್ಚೋದು, ಹಾವು ಕಚ್ಚೋದು, ಯಾವುದೋ ಬಂದಾಗ ಸಮಸ್ಯೆ ಇದಾಗಬೇಕು. ಅದಕ್ಕನ್ನ ಮುಖ್ಯವಾಗಿ 4 ತಿಂಗಳಾಗಿದಂತೆ ಇಲ್ಲಿ ಕಾರ್ಮಿಕರಿಗೆ ಇದು ಬಂದು ಏನೋ ಸಂಬಳ ಬಂದು, ಅವನು ಯಾರೋ ಮೆಟ್ರೋವನೇ ಇರ್ಬೇಕು, ಯಾರು ಇವನಿರ್ಬೇಕು, ಯಾರು ಅವನ ಹೆಸರೇನು, ಉದಯ ಏನೋ ಶೈನ ಯಾರೋ ಹೇಳಿ, ಯಾರೇ ಆಗ್ಲಿ ನಾವು ಕೇಳೋದೇನು ಗೊತ್ತೇ, ಸರ್ಕಾರದಿಂದ ಅವನ ಸಂಬಳ ಇವ್ರು ಕೊಡಿಲ್ಲ ಅಂದ್ರೂ ಇವ್ರ ಕೈಯಿಂದ ಕೊಡ್ಲೇಬೇಕು. ಇದು 100% ಇದೆ. ಈಗ ಕಾರ್ಮಿಕ ಇಲಾಖೆ ಪ್ರಕಾರ ಅವ್ರಿಗೆ 21ರಿಂದ 22 ಸಾವಿರ ಬರಬೇಕು. ಅದರಲ್ಲಿ 2,000 3,000 ಕಡಿತ ಆದ್ರೂ ಅವ್ರಿಗೆ 17-18 ಸಾವಿರ ಅವ್ರ ಅಕೌಂಟ್ಗೆ ಹೋಗ್ಲೇಬೇಕು. ಅಲ್ಲ, PF ESI ಕಟ್ ಆಗ್ತದೆ, ಅದು ಬಿಟ್ಟಿಲ್ಲ. ಬಟ್ ಒಂದ್ಸರಿ ಇರೋಣ, ಒಂದ್ ನಿಮಿಷ ಅದೆಲ್ಲ ಇರೋಣ. ಈಗ ಇಲ್ಲಿರೋ ಕಾರ್ಮಿಕರನ್ನ ಯಾರನ್ನ ಧ್ವನಿ ಎತ್ತಿದಾರೆ ಅಂದ್ರೆ ಅವರಿಂದ ಮನೆಯಾಗ ಗೇಟ್ ಪಾಸ್ ಕೊಡ್ತಾರೆ. ನೀನ್ ಬೇಡ ಹೋಗು, ನಿನ್ಗೆ ವಯಸ್ಸಾಗಿದೆ, ನೀನ್ ಕೆಲಸ ಮಾಡಲ್ಲ, ನೀನ್ ರಾಜಕೀಯ ಮಾಡ್ತೀಯಾ. ಇದು ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಜಿಲ್ಲೆ ಪೂರ್ತಿ. ನಾವು ಕೇಳ್ತಾರೆ ಏನಂದ್ರೆ, ಅವರು ಆಸ್ಪತ್ರೆನ ಸ್ವಚ್ಛತೆಯಾಗಿಟ್ಟವ್ರು ಯಾರು ಹೇಳಿ, ಅವ್ರಿಲ್ಲ ಅಂದ್ರೆ ಯಾರು ಇಡಕ್ಕಾಗಲ್ಲ. ಒಂದು ಶೌಚಾಲಯ ಕ್ಲೀನ್ ಮಾಡ್ಬೇಕಾದ್ರೆ ನಾನು ನೀವು ಹೋಗಕ್ಕಾಗಲ್ಲ, ಅವರೇ ಮಾಡಬೇಕು. ಒಂದು ಯಾರನ್ನ ಒಂದು ವಾಮಿಟ್ ಮಾಡಿದಾರೆ ಅಂತ ತಿಳ್ಕೊಳ್ಳಿ, ಅವರೇ ಮಾಡಬೇಕು. ಅವ್ರ ಎಷ್ಟು ಕೊಡ್ತಾ ಇದ್ದಾರೆ ಅಮೌಂಟನ್ನ ಅದು ತಗೊಂಡು ನೋಡಿ.
ಎಷ್ಟಕ್ಕೆ ಬರ್ತಾ ಇದ್ದಾರೆ ಅದು ಪರಿಶೀಲನೆ ಮಾಡಿ. ಆಮೇಲೆ ಊಟ ಕೊಡ್ತಾ ಇದ್ದಾರಲ್ಲ, ಊಟ ಯಾರಿಗೆ ಟೆಂಡರ್ ಕೊಟ್ಟಿದ್ದ ನಮ್ಗೆ ಗೊತ್ತಿಲ್ಲ. ಅವ್ನು ಊಟ ಕೊಡೋ ಮೆನು ಉಲ್ಟಾ ಮಾಡ್ತಾನೆ. ಅವ್ನು ಹೆಂಗಾಗ್ತಾನೆ ಗೊತ್ತಾ ಏನು ಸರ್? ಬಟ್ ನಾಯಿಗೆ ಬಿಸಾಕ್ತೀರಿ ನೋಡಿ, ಊಟ ಬಂದೈತೆ ಬನ್ರಿ ಅಂತ ಹೇಳ್ಬಿಟ್ಟು ಎತ್ತಿ ಹಾಕ್ತಾನೆ. ಅದಕ್ಕೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಊಟ ನಮ್ಮ ಕಾಪಾಡಬೇಕಾದ್ರೆ ಊಟ ಅವನು ಎಲ್ಲಿಂದ ಎಲ್ಲಿ ಬಿಸಾಕೋದು ಅದು ಬಿಡಬೇಕು. ಕಾಫಿ ಟೀ ತೊಗೊಂಬರ್ತಾನೆ, ಎತ್ತಿ ಹಾಕ್ತಾ ಇರ್ತಾನೆ. ಅವನಿಂದ ಆಗಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಇಲ್ಲೇ ಒಂದು ಕ್ಯಾಂಟೀನ್ ಓಪನ್ ಮಾಡಿಸ್ಬೇಡ. ಇವಾಗ ಕೋಲಾರಲ್ಲಿ ವಾಸವಿ ಅವರು ಪಾಪ ಇದೇ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಇದರಿಂದ ಬೇಕಾದ್ರೆ ನಮ್ಮ MLA ಸಾಹೇಬ್ರ ಹತ್ರ ಮಾತಾಡಿ ಒಂದು ಇಂದಿರಾ ಕ್ಯಾಂಟೀನು ಯಾವುದೋ ಒಂದು ಮಾಡಿ ಒಂದು ಇದು ಮಾಡಿ. ನಾವು ಬದುಕ್ತಾ ಇರೋದು ಹೆಂಗೆ ಗೊತ್ತಾ? ಆರೋಗ್ಯ ಇದಕ್ಕೆ ಮಾತ್ರ. ಒಳ್ಳೆ ಊಟ ಸಿಕ್ಕಿಲ್ಲ ಅಂದಮೇಲೆ ಅದು ಏನಕ್ಕೆ ಬೇಕು? ಆರೋಗ್ಯ ಎಲ್ರಿಗೂ ಬೇಸಿಕ್ ರೈಟ್. ನಾವು ಇರೋದೇ ಇದನ್ನು ಕೊಡೋದಕ್ಕೆ. ನಮ್ಮ ಕಡೆಯಿಂದ ಅದಕ್ಕೆ ಎಷ್ಟು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ. ನಮ್ಮ ಕಡೆಯಿಂದ ಹಿಂದೆ ಅಂತೂ ಹೋಗಲ್ಲ. ಇದು ನಿಮಗೆ ಎಷ್ಟು ಬೇಕಿರುತ್ತೆ ನೀವು ನೋಡಿ. ನೀವೆಲ್ಲ ಎಷ್ಟು ತಿಂತೀರೈತಿ, ಗಂಟೆ ಓದಿರ್ತೀರ ಹೋಗ್ತೀರಾ. ಪೇಷಂಟ್ಗಳು ಬರ್ತಾರೆ, ಒಂದಿನ ಇರ್ತಾರೆ ಹೋಗ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈ ದಿನ ಹಾಸ್ಪಿಟಲ್ ಇರೋದು ನಾವು. ಅದನ್ನೇ ಹೇಳ್ತಾರೆ. ಅದನ್ನೇ ನಾವು ನಿಮ್ಮ ಕ್ವಶನ್ ಮಾಡ್ಬೇಕಾದ್ರೆ ನಿಮ್ಮನ್ನು ಇವಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರೋದು ನಾವು. ನಾವಿರೋ ಜಾಗ ಚೆನ್ನಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು, ಸ್ವಚ್ಛವಾಗಿರ್ಬೇಕು ಅನ್ನೋ ಆಸೆ ನಮ್ಗಿದೆ. ನಿಮ್ಗೆಲ್ಲರಿಗಿಂತ ಜಾಸ್ತಿ ಇರೋದು ನಾವೇ ಇರೋದು. ನಮ್ಮನೆ ನಾವೇ ಅದಕ್ಕೋಸ್ಕರ ಒಂದು, ಯಾಕಂದ್ರೆ ಒಬ್ಬ ವೈದ್ಯಾಧಿಕಾರಿ ಜವಾಬ್ದಾರಿ ಜಾಸ್ತಿ ಇಲ್ಲಿ ನಮ್ಮ ಕಡೆಯಿಂದ ಅಲ್ಲ, ಇಲ್ಲಿ ಜವಾಬ್ದಾರಿ ಜಾಸ್ತಿ ಅಂದ್ರೆ ಆಸ್ ಪರ್ ವೈದ್ಯಾಧಿಕಾರಿ AM-ಗೆ. ರಾಜ್ಯದ ಆರೋಗ್ಯ ಮಂತ್ರಿಗಳಾದ UT ಖಾದರ್ರವರೇ 5 ಭಾಗ್ಯಗಳನ್ನು ಕೊಟ್ಟು ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರನ್ನು ಸೋಂಬೇರಿಗಳನ್ನು ಮಾಡಿದಿರಾ. ನಾವು ಕೇಳ್ತಾ ಇರೋದೊಂದೇ, ಶಿಕ್ಷಣ ಮತ್ತು ಆರೋಗ್ಯವನ್ನು 6 ಮತ್ತು 7ನೇ ಭಾಗ್ಯ ಕೊಟ್ಟು ನೀವು ಪುಣ್ಯ ಕಟ್ಟಿಕೊಳ್ಳಿ. ಆ ಒಂದು ಭಾಗ್ಯಗೆ ಒಂದು ಭಿಕ್ಷೆ ಹಾಕಿ ಅಂತ ಕೇಳ್ತಾ ಇದ್ದೀವಿ. ಇವತ್ತು ಮುಳುಬಾಗಿಲು ಸರ್ಕಾರಿ ನಗರ ಆಸ್ಪತ್ರೆ ಮುಂದೆ ರೈತ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಾವು ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಆರೋಗ್ಯ ರಕ್ಷಣೆ ಯಾರ ಹೊಣೆ? ಜಿಲ್ಲಾ ಉಸ್ತುವಾರಿ ಸಚಿವರೇ ಹಾಗೂ ಆರೋಗ್ಯ ಸಚಿವರೇ, ನಿಮ್ಮನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳೇ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಈ ಒಂದು ಗಡಿಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ತಾಜ್ ಮಹಲನ್ನು ಮೀರಿಸ್ತವೆ ನೋಡೋದಕ್ಕೆ. ಅದರಲ್ಲಿರೋ ಉಳುಕು ಯಾವುದೂ ಇಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಗಡಿಭಾಗದ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರು ಹೆರಿಗೆಗಿರ್ಬೋದು, ಇಲ್ಲ ಅಪಘಾತ ಆದಾಗಿರ್ಬೋದು, ಏನು ನೇರವಾಗಿ ಅಲ್ಲಿ ಪ್ರಾಥಮಿಕ ಆರೋಗ್ಯಕ್ಕೆ ಬಂದರೆ ಅಲ್ಲಿ ವೈದ್ಯರು ಇರ್ತಾರೆ, ರಾತ್ರಿ ವೇಳೆ ವೈದ್ಯರು ಇರ್ತಾರೆ, ಹಗಲು ವೇಳೆಯೂ ಇರ್ತಾರೆ. ಆದರೆ ಯಾವುದೇ ರೀತಿಯ ಚಿಕಿತ್ಸೆ ತೆರೆಯಲ್ಲ. 2 ಮಾತ್ರೆ ಕೊಡ್ತಾರೆ. ಮಾತ್ರೆ ಕೊಟ್ಬಿಟ್ಟು ಮನೆಗೆ ಕಳಿಸ್ತಾ ಇರ್ತಾರೆ. ಇದರಿಂದ ಕಾಯಿಲೆನೂ ವಾಸಿ ಆಗಲ್ಲ. ಇನ್ನು ನಗರ ಆಸ್ಪತ್ರೆ ವಿಚಾರಕ್ಕೆ ಬಂದರೆ, ಇಲ್ಲಿ ನಾವು ರೋಗಿ ತಪಾಸಣೆ ಮಾಡಲು ಬರೋದು ಚೀಟಿಗೆ 10 ರೂಪಾಯಿ ಕೊಟ್ಟರೆ, ಅದನ್ನು ನಾವಿಲ್ಲೇನೋ ಮರಣ ಹೊಂದಿದ್ರೆ ಅದನ್ನು ಮರಣ ಪ್ರಮಾಣ ಪತ್ರ ತೊಗೋಬೇಕಾದ್ರೆ ಲಂಚ ಕೊಡಬೇಕು. ಜನನ ಪ್ರಮಾಣ ಪತ್ರದಿಂದ, ಮರಣ ಪ್ರಮಾಣ ಪತ್ರದಿಂದ, ಸೂಜಿಯಿಂದ ದಾರದವರೆಗೆ, ರಕ್ತದಿಂದ ಮಾತ್ರೆವರೆಗೆ ಇಲ್ಲಿ ಲಂಚ ಇಲ್ಲದ ಏನು ಕೆಲಸ ಆಗ್ತಾಯಿಲ್ಲ. ಖಾಸಗಿ ಆಂಬುಲೆನ್ಸ್ಗಳ ದರ್ಬಾರ ಆಗಿದೆ. ಅದರಿಂದ ಅದರ ಜೊತೆಗೆ ಇವತ್ತು ಆಸ್ಪತ್ರೆ ಆರೋಗ್ಯವಂತವಾಗಿರಬೇಕಾದ್ರೆ ಅದಕ್ಕೆ ನೇರ ಹೊಣೆ ಯಾರು? ನೇರ ಕಾರಣ ಯಾರು? ನಮ್ಮ ಗುತ್ತಿಗೆ ಆಧಾರದ ಮೇಲೆ ದುಡಿಯುವಂಥ ಕಾರ್ಮಿಕರು. ಆ ಕಾರ್ಮಿಕರ ವೇತನ 2-3 ತಿಂಗಳಿಂದ ಬಿಡುಗಡೆ ಆಗ್ತಾ ಇಲ್ಲ. ಆ ಬಿಡುಗಡೆ ಆಗ್ತಾಯಿಲ್ಲ. ಅದು ಬಿಡುಗಡೆ ಆಗಿರೋ ಹಣವನ್ನು ಗುತ್ತಿಗೆದಾರ ಏನು ಮಾಡ್ತಾನೆ ಅಂದರೆ PF PSI ಬಿಟ್ಟು 3,000-4,000 ಕಡಿತ ಮಾಡಿ ಅದರಲ್ಲಿ ಒಬ್ಬೊಬ್ಬ ಒಂದು ಗುತ್ತಿಗೆದಾರ ಮನೆ 3,000-4,000 ರೂಪಾಯಿ. ಅದೇ ಸರ್ಕಾರಿ ಆಸ್ಪತ್ರೆಗಳು ಆರೋಗ್ಯವಂತರಾಗಬೇಕು. ಅನಾರೋಗ್ಯವಂತ ಕೋಮಾ ಸ್ಥಿತಿಯಲ್ಲಿ ರೋಗಿ ಅಂತ ಆಗಬಾರ್ದು ಅಂತೇಳಿ ಮನವಿ ನೀಡಿದ್ವಿ. ಮನವಿಗೆ ಸ್ಪಂದಿಸಿದಂಥ AM ಅವರು ಮತ್ತು THO ಅವರು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ, ಆರೋಗ್ಯ ಸೇವೆ ಮಾಡೋಣ, ನಾವು ಸದಾ ಇದ್ದೀವಿ ಅಂತೇಳಿ ಭರವಸೆ ನೀಡಿದ್ದಾರೆ. ಆ ಭರವಸೆನಿಲ್ಲ ನಾವು ಹೋರಾಟವನ್ನು ಕೈಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ನಮ್ಮನ್ನು ಹೋರಾಟ ಯಾವ ರೀತಿ ಇರ್ತದೆ ಅಂತ ಹೇಳಲ್ಲ, ಆದರೆ ಆಸ್ಪತ್ರೆ ಸರಿಪಡಿಸಬೇಕು ಅಂತೇಳಿ ನಮ್ಮ ಒತ್ತಾಯ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯವರು ನಮ್ಮ ಆರೋಗ್ಯ ಸಾರ್ವಜನಿಕ ಆಸ್ಪತ್ರೆ ಮುಳುಬಾಗಿಲಿನ ಆರೋಗ್ಯ ಪರಿಸ್ಥಿತಿಯಲ್ಲಿ ಸುಧಾರಣೆ ಬಗ್ಗೆ ಸಜೆಷನ್ಸ್ ಕೊಟ್ಟಿದ್ದಾರೆ. ಅವರ ಸಜೆಷನ್ಸ್ ಅನ್ನ ನಾವು ಪಾಸಿಟಿವ್ ಆಗಿ ತಗೋತಾ ಇದೀವಿ. ನಮ್ಮ ಕಡೆಯಿಂದ ಏನೇ ತೊಂದರೆ ಇದ್ರೂ ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಆಶ್ವಾಸನೆ ಕೊಡ್ತಾ, ಅವ್ರು ಏನೇ ನಮ್ ಗಮನಕ್ಕೆ ತಂದ್ರು ಅದನ್ನ ಸರಿ ಮಾಡೋದನ್ನ ಮಾಡ್ತೀವಿ. ಜೊತೆಗೆ ಇದರಲ್ಲಿ ನಮ್ಮ ಹಂತದಲ್ಲಿ ನಿಭಾಯಿಸಕ್ಕಾಗುವಂತವೆಲ್ಲ ನಾವು ಮಾಡ್ತೀವಿ. 108 ಎಲ್ಲ ಬರ್ಕೊಟ್ಟಿದ್ದಾರೆ. 108 ಇಂದು ನಮ್ಮ ಪರಿಧಿಗೆ ಬರುವಂತದಲ್ಲ, ಅದನ್ನ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ನಮ್ಮ ಹಂತದಲ್ಲಿ ಏನಾಗುತ್ತೋ ಅದೆಲ್ಲ ಮಾಡ್ತೀವಿ.
ಸಿಬ್ಬಂದಿ ಕೊಡ್ಬೇಕು. ರಾತ್ರಿ ಟೈಮ್ ಸಿಬ್ಬಂದಿ ಕೊರತೆ ರೋಸ್ಟರ್ ಪ್ರಕಾರ ಹಾಕೊಂಡಿದೀವಿ. ಇರೋ ಸಿಬ್ಬಂದಿನ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದೀವಿ. ನಮ್ಮಲ್ಲಿ ಇಬ್ರು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸು ಖಾಲಿ ಇದೆ, ಒಬ್ರು ಡರ್ಮಟಾಲಜಿಸ್ಟ್ ಖಾಲಿ ಇದೆ, ಒಬ್ರು ಅನಸ್ಥೆಟಿಸ್ಟ್ ಖಾಲಿ ಇದೆ. ಇರೋ ಸಿಬ್ಬಂದಿನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋತಾ ಇದೀವಿ. ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ.